ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿರೋ ವಿಷಯ ಏನು ಅಂದರೆ ಮಹಾಕುಂಭಮೇಳ. ಸೊ ಹೆಸರು ಕೇಳಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ. ಮಹಾಕುಂಭಮೇಳ ಏನು ಅಂದರೆ ಇದು 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾ ಸಂಗಮ. ಅಂದರೆ ಕೋಟ್ಯಾಂತರ ಭಕ್ತರು ಬಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುವಂತಹ ಒಂದು ಮಹಾ ಸಂಗಮ, ಜನಗಳ ಸಂಗಮ ಅಂತಲೇ ಹೇಳ್ಬೋದು. ತ್ರಿವೇಣಿ ಸಂಗಮ ಅಂದರೆ 3 ನದಿಗಳ ಸಂಗಮ, ಗಂಗಾ, ಯಮುನಾ ಹಾಗೆ ಸರಸ್ವತಿ. ಈ 3 ನದಿಗಳು ಸಂಗಮ ಆಗುವಂತಹ ಜಾಗನೇ ತ್ರಿವೇಣಿ ಸಂಗಮ. ಈ ಮಹಾಕುಂಭಮೇಳ ಶುರುವಾಗಿದ್ದು ಸಮುದ್ರ ಮಂಥನದ ಸಮಯದಲ್ಲಿ. ಅಮೃತಕ್ಕಾಗಿ ರಾಕ್ಷಸರು ಮತ್ತು ದೇವತೆಗಳು ಆದಿಶೇಷ ಸರ್ಪವನ್ನು ಮಂಥನ ಮಾಡೋ ಸಮಯದಲ್ಲಿ ಹಲವಾರು ಅದ್ಭುತ ಸೃಷ್ಟಿಯಾಗತ್ತೆ. ಐರಾವತ, ಲಕ್ಷ್ಮಿ, ಇದರ ಜೊತೆಗೆ ಅವರು ಆಸೆಪಟ್ಟಿದ್ದಂತಹ ಅಮೃತ ಕೂಡ ಸೃಷ್ಟಿಯಾಗತ್ತೆ. ಆ ಅಮೃತ ಸೃಷ್ಟಿಯಾಗಿದ್ದ ನಂತರ ಅದಕ್ಕಾಗಿ ಅವರಿಬ್ಬರ ನಡುವೆ ಕಾದಾಟ ಶುರುವಾಗುತ್ತೆ. ಹಾಗೆ ಕಾದಾಟ ಮಾಡ್ತಾ ಇರುವಂತಹ ಸಮಯದಲ್ಲಿ ಆ ಅಮೃತದ ಹೂಜಿನಿಂದ 4 ಹನಿ ಅಮೃತ ಆಚೆ ಚೆಲ್ಲುತ್ತೆ. ಅದೇ ನಾಸಿಕ್, ಹರಿದ್ವಾರ, ಉಜ್ಜಯಿನಿ ಹಾಗೆ ಪ್ರಯಾಗ್ರಾಜ್. ಹಾಗಾಗಿ ಈ ಕುಂಭಮೇಳವನ್ನು ಈ 4 ಪ್ರದೇಶಗಳಲ್ಲಿ ನೆರವೇರಿಸ್ತಾರೆ. ಸೊ ಈ ಮಹಾಕುಂಭಮೇಳ ಏನಿದೆ 144 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು, ಇದನ್ನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನೆರವೇರಿಸ್ತಾ ಇದ್ದಾರೆ. ಈ ಕುಂಭಮೇಳ ಏನಿದೆ ಅದನ್ನು ಆದಿಶಂಕರಾಚಾರ್ಯರು ಹಿಂದೂ ಧರ್ಮ ಪ್ರಚಾರಕ್ಕಾಗಿ ಶುರು ಮಾಡಿರುವಂತಹದ್ದು. ಅವರು ಅಖಾಡಗಳನ್ನು ಪ್ರಾರಂಭ ಮಾಡ್ತಾರೆ ಹಿಂದೂ ಧರ್ಮದ ರಕ್ಷಣೆಗಾಗಿ. ಸೊ ಅದೇ ಅಖಾಡಗಳು ಅಂತ ನೀವು ನೋಡ್ಬೋದು. ಮಹಾಕುಂಭಮೇಳದಲ್ಲಿ ಹೇಳ್ತಾನೆ ಇರ್ತಾರೆ, ಅಲ್ಲಿ ನಾಗ ಸಾಧುಗಳು ವಾಸ ಮಾಡ್ತಾರೆ ಅಂತಲೂ ನೀವು ಕೇಳ್ಪಟ್ಟಿರ್ಬೋದು. ಈ ಮಹಾಕುಂಭಮೇಳಕ್ಕೆ ನಾವು ಭೇಟಿ ನೀಡಿದ್ವಿ. ಸೊ ಅಲ್ಲಿ ನಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು, ನಾವು ಎಲ್ಲೆಲ್ಲಿ ಹೋದ್ವಿ, ಏನೇನು ಮಾಡಿದ್ವಿ, ಯಾವ್ಯಾವ ಜಾಗಗಳಿಗೆ ಭೇಟಿ ನೀಡಿದ್ವಿ, ಮತ್ತು ಗಂಗಾ ನದಿ, ಯಮುನಾ ನದಿ ಮತ್ತು ಸರಸ್ವತಿ ನದಿ, ಇದು 3 ಸಂಗಮ ಆಗುವಂತಹ ತ್ರಿವೇಣಿ ಸಂಗಮದಲ್ಲಿ ನಮ್ಮ ಪುಣ್ಯ ಸ್ನಾನದ ಅನುಭವ ಹೇಗಿತ್ತು, ಮತ್ತು ಅಲ್ಲಿ ಬಂದಿರುವಂತಹ ನೂರಾರು ಅಲ್ಲ, ಅಲ್ಲಿ ಬಂದಿರುವಂತಹ ಕೋಟ್ಯಾಂತರ ಜನ ಭಕ್ತರಿಗೆ ಅಲ್ಲಿನ ಸರ್ಕಾರದಿಂದ ಯಾವ ಥರ ಒಂದು ವ್ಯವಸ್ಥೆನ ಮಾಡಿದ್ದಾರೆ, ಇದೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ತಡ ಮಾಡದೆ ಸ್ಟಾರ್ಟ್. ನಾವು ಪ್ರಯಾಗ್ರಾಜ್ಗೆ ಕಾರಲ್ಲಿ ಬಂದಿದ್ವಿ. 2000 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ವಿ ನಾವು ನಮ್ಮೂರಿಂದ. ನಾವು ಸಂಗಮ್ ಘಾಟ್ ಕಡೆಗೆ ಹೋಗಲಿಲ್ಲ, ಬಿಕಾಸ್ ಅಲ್ಲಿ ತುಂಬ ರಶ್ ಅಂತ ನ್ಯೂಸಲ್ಲೆಲ್ಲ ತೋರಿಸ್ತಿದ್ರು. ಸೊ ಅರೈಲ್ ಘಾಟಲ್ಲಿ ಕಡಿಮೆ ಜನ ಇದ್ದಾರೆ ಅಂತ ಹೇಳಿ ನಾವು ಅರೈಲ್ ಘಾಟಿಗೆ ಹೋಗಿ ಪಾರ್ಕಿಂಗಲ್ಲಿ ಕಾರ್ ನಿಲ್ಲಿಸಿದ್ವಿ. ಆ್ಯಕ್ಚುಲಿ ತುಂಬ ದೊಡ್ಡ ಪಾರ್ಕಿಂಗ್ ಸ್ಪೇಸ್ ಇತ್ತು, ಏನು ಕಂಜೆಸ್ಟೆಡ್ ಅಂತ ಏನೂ ಇರಲಿಲ್ಲ. ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿತ್ತು, ನೀಟಾಗಿ ಹೇಳಿ ಎಲ್ಲ ಪಾರ್ಕಿಂಗ್ ಮಾಡಿಸಿದ್ರು ಅವರೇ. ಸೊ ನಾವು ಬಟ್ಟೆ ಎಲ್ಲ ತೊಗೊಂಡು ಸಂಗಮ ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇವಾಗ ನಾವು ಪಾರ್ಕಿಂಗಿಂದ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು ಅಲ್ಲಿ ಬ್ಲೂ ಕಲರ್ ಏನು ಕಾಣಿಸ್ತಾ ಇದೆ ಹಿಂದೆ, ಅದೆಲ್ಲ ವಾಶ್ರೂಮ್ಸು. ಬಂದಿರುವಂತಹ ಭಕ್ತರಿಗೆ ಏನೂ ತೊಂದರೆ ಆಗದೆ ಇರೋ ಥರ ತುಂಬ ಚೆನ್ನಾಗಿ ಎಲ್ಲ ಫೆಸಿಲಿಟೀಸ್ ಮಾಡಿದ್ದಾರೆ. ತುಂಬಾ ದೊಡ್ಡ ಫೀಲ್ಡ್ ತಗೊಂಡಿದ್ದಾರೆ ಇವರು. ದೊಡ್ಡ ಫೀಲ್ಡಲ್ಲಿ ವಾಶ್ರೂಮ್ಸ್ ಇರ್ಬೋದು, ಪಾರ್ಕಿಂಗ್ ಸ್ಪೇಸ್ ಇರ್ಬೋದು, ಎಲ್ಲದನ್ನು ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿದರು. ಸೊ ನಾವಿವಾಗ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಅಲ್ಲಿ ನಮಗೆ ಬೋಟ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಸರಿ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ಬೋಟ್ ನಾವು ಹೋಗಿದ್ದು ಟೈಮ್ ಅರೌಂಡ್ 6:30 ಆಗಿತ್ತು. ಆ ಟೈಮಿಗೆ ಅಲ್ಲಿ ಯಾರೂ ಬೋಟಲ್ಲಿ ಬರಲ್ಲ ಅಂತ ಹೇಳಿದ್ರು. ಸೊ ನಾವು ಇನ್ನೇನು ಮಾಡೋದು, ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಕೇಳಿದರೆ ಯಾರಾದರೂ ಬರ್ಬೋದೇನೋ ಅಂತ ಹಾಗೇ ನಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಈ ಥರ ಇತ್ತು ರೋಡಲ್ಲಿ, ಕೆಳಗಡೆ ಎಲ್ಲ ಮರಳು ಇತ್ತಲ್ವ. ಸೊ ಅದು ಕೊಚ್ಚೆ ಆಗಬಾರ್ದು, ನೀರಲ್ಲಿ ನಡೆಯೋರಿಗೆ ಈಸಿ ಆಗಲಿ ನಡೆಯೋಕ್ಕೆ ಅಂತ ಐರನ್ ಶೀಟ್ಸ್ ಹಾಕಿದ್ರು. ಸೊ ನಡೆಯೋಕ್ಕೆ ಏನೂ ತೊಂದರೆ ಇರಲಿಲ್ಲ. ಹಾಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇದ್ವಿ. ಮಧ್ಯದಲ್ಲಿ ನಮಗೊಬ್ಬರು ರೆಂಟೆಡ್ ಕಾರ್ ಅವ್ರು ಸಿಕ್ಕಿದ್ರು. ಅವ್ರು ಬಂದುಬಿಟ್ಟು ನೀವು ಅಲ್ಲಿಗೆ ಹೋಗ್ಬೇಕು, ಸಂಗಮ ಸ್ನಾನಕ್ಕೆ ಹೋಗೋದಾಗಿದ್ದರೆ ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ಏನಂದರೆ
ಆ ಪಾರ್ಕಿಂಗ್ ಸ್ಪೇಸಿಂದ ಸಂಗಮಕ್ಕೆ ಡ್ರಾಪ್ ಮಾಡೋದಕ್ಕೆ ಅಂತಲೇ 5 ವೆಹಿಕಲ್ಸ್ನ ಬಿಟ್ಟಿರ್ತಾರೆ. ಅವರೇ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಎಲ್ಲರನ್ನೂ ಡ್ರಾಪ್ ಮಾಡ್ತಿರ್ತಾರೆ. ಇದು ನಮಗೆ ಸಿಕ್ಕಿದ್ದು ತುಂಬ ಒಳ್ಳೆಯದಾಯಿತು, ಇಲ್ಲಾಂದರೆ ನಾವು ತುಂಬ ದೂರ ನಡಿಬೇಕಿತ್ತು. ಸೊ ನಾವು ಕಾರಲ್ಲಿ ಫೈನಲಿ ಸಂಗಮನ ರೀಚ್ ಆದ್ವಿ. ಇದೇ ನಮ್ಮ ತ್ರಿವೇಣಿ ಸಂಗಮ. ನೋಡಿ ಎಷ್ಟು ವಿಶಾಲವಾಗಿದೆ, ನೋಡ್ತಿದ್ರೆ ನಿಜವಾಗ್ಲೂ ಮನಸ್ಸಿಗೇನೋ ಒಂಥರ ಖುಷಿ ಆಗುತ್ತೆ. ಸೊ ನಾವು ಅಲ್ಲಿಗೆ ಹೋಗಿದ ತಕ್ಷಣ ಸ್ನಾನ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿ ಸ್ನಾನ ಮಾಡೋಕ್ಕೆ ಎಲ್ಲ ರೆಡಿ ಆದ್ವಿ. ನಾವು ಆ ಟೈಮಿಗೆ ಹೋಗಿದ್ದು ಆ್ಯಕ್ಚುಲಿ ತುಂಬ ಒಳ್ಳೆಯದಾಯಿತು, ಬಿಕಾಸ್ ಜನನೂ ಕಡಿಮೆ ಇದ್ದರು. ನಾವು ನೆಮ್ಮದಿಯಾಗಿ ಸಂಗಮ ಸ್ನಾನ ಮಾಡೋ ಭಾಗ್ಯ ಸಿಕ್ತು ನಮಗೆ. ಸಂಗಮ ಸ್ನಾನ ಎಲ್ಲ ಮುಗಿಸಿ ನಾವು ಅಲ್ಲೇ ಹಾಗೆ ಸುಮ್ಮನೆ ಸ್ವಲ್ಪ ಹೊತ್ತು ಓಡಾಡಿ ನಾವು ಹೋಮ್ ಸ್ಟೇಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ವಿ, ಒಂದು ಸತಿ ಫ್ರೆಶ್ ಅಪ್ ಆದ್ವಿ. ಆಮೇಲೆ ನಾವು ನಮ್ಮ ಪ್ರಯಾಗ್ರಾಜ್ ಸ್ಟ್ರೀಟ್ಸ್ ಹೆಂಗಿದೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ಅಲ್ಲಿ ನಮ್ಮ ಕಡೆ ಎಲ್ಲ ಆಟೋಸ್ ಇರುತ್ತಲ್ಲ, ಅಲ್ಲಿ ಆ ಥರ ಎಲೆಕ್ಟ್ರಿಕ್ ಟುಕ್ ಅಂತ ಇರುತ್ತೆ. ಅದೊಂಥರ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಹೋಗೋದಕ್ಕೆ. ಅದರಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಹೋದರೂ 20 ರೂಪಾಯಿ ಅಷ್ಟೇ ಇಸ್ಕೋತಾರೆ. ತುಂಬ ಒಳ್ಳೆಯ ಸರ್ವಿಸ್ ಅದು. ಈ ಪ್ರಯಾಗ್ರಾಜಲ್ಲಿ ಕುಂಭಮೇಳಕ್ಕೆ ಅಂತ ಯಾರೊಬ್ಬರೂ ಕೂಡ ಒಂಥರ ದರೋಡೆ ಮಾಡ್ತಿಲ್ಲ. ಆಟೋ ರಿಕ್ಷಾದವ್ರು ಇರ್ಬೋದು, ಅಥವಾ ಟೀ ಕಾಫಿ ಮಾರೋರು ಇರ್ಬೋದು, ಹೋಟೆಲ್ಸ್ ಅವ್ರು ಇರ್ಬೋದು, ಯಾರೇ ಆದರೂ ಅವ್ರು ಮೊದಲು ಎಷ್ಟು ತಗೋತಿದ್ರು ಇವಾಗಲೂ ಅಷ್ಟೇ ತಗೋತಿದ್ದಾರೆ. ಅದಂತೂ ನಮಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅಲ್ಲಿ ಸ್ವಲ್ಪ ಚಳಿ ಜಾಸ್ತಿನೇ ಇತ್ತು. ಅಂದರೆ ಅಂಥ ಕಾಶ್ಮೀರ ಕಡೆ ಇರುವಂಥ ಚಳಿ ಏನಿಲ್ಲ, ನಮ್ಮ ಊರುಗಳಲ್ಲಿರೋದಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ. ಸೊ ಅಲ್ಲೇ ಕೆಂಡದಲ್ಲಿ ಸ್ವಲ್ಪ ಕಾಯಿಸ್ಕೊಂಡ್ವಿ. ಆ್ಯಂಡ್ ನಮಗೆ ಊಟ ಸಿಗಲಿಲ್ಲ ಕರೆಕ್ಟಾಗಿ ಯಾವ ಹೋಟೆಲಲ್ಲೂ. ಸೊ ಅಲ್ಲಿ ಪ್ರತಿಯೊಂದು ಏರಿಯಾಗಳಲ್ಲೂ ಭಂಡಾರ ಅಂತ ಇರುತ್ತೆ. ಅಲ್ಲಿ ಈ ಥರ ಬಂದಿರುವಂತಹ ವಿಸಿಟರ್ಸಿಗೆ ಊಟದ ವ್ಯವಸ್ಥೆ ಇರುತ್ತೆ. ಸೊ ನಾವು ಕೂಡ ಅಲ್ಲಿಗೆ ಹೋದ್ವಿ. ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ, ಬಟ್ ಅವರೇ ಕರೆದ್ರು ನಮ್ಮನ್ನು. ಅವರು ಕಚೋರಿ ಮತ್ತು ಸಬ್ಜಿ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಅಲ್ಲಿ ಅವರೇ ಮಸಾಲ ಚಾಯ್ ಮಾಡಿಕೊಡ್ತಿದ್ರು, ಅದನ್ನು ಕುಡಿದ್ವಿ. ಅಲ್ಲಿ ಆ್ಯಕ್ಚುಲಿ ಉತ್ತರ ಪ್ರದೇಶ್ ಕಡೆ ನೀವೇನಾದರೂ ಹೋದರೆ ಟೀ ಮಾತ್ರ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ನೈಟ್ ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ರೆಡಿಯಾಗಿ ಮತ್ತೊಂದು ಸತಿ ಅರೈಲ್ ಘಾಟ್ ಕಡೆಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ನಾವೀಗ ಆ್ಯಕ್ಚುಲಿ ನಮಗೆ ಯಾವುದೂ ಆಟೋ ಸಿಗಲಿಲ್ಲ ಸದ್ಯಕ್ಕೆ. ಸೊ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಎಷ್ಟು ಬೆಳಗ್ಗೆ 6:30ಗೇನೋ ನಾವು ಹೊರಟಿದ್ದು. ಎಷ್ಟು ಫಾಗ್ ಇದೆ ನೋಡಿ, ತುಂಬ ಚೆನ್ನಾಗಿತ್ತು. ಇವರೆಲ್ಲ ನೋಡಿ ಇಲ್ಲೇ ರಾತ್ರಿ ಇಡೀ ಮಲಗಿದ್ದಾರೆ. ನಿಜವಾಗ್ಲೂ ಇವರನ್ನೆಲ್ಲ ನೋಡಿದ್ರೆ ಪಾಪ ಅನಿಸುತ್ತೆ. ಅಲ್ಲಿಂದ ನಮಗೆ ಅರೈಲ್ ಘಾಟಿಗೆ ಹೋಗೋಕ್ಕೆ ಎಲೆಕ್ಟ್ರಿಕ್ ಟುಕ್ ಸಿಕ್ತು, ಅದರಲ್ಲೇ ಹೋಗ್ತಾ ಇದ್ದೀವಿ ನಾವು. ನೋಡಿ ಚೆನ್ನಾಗಿತ್ತು. ಉತ್ತರ ಪ್ರದೇಶ್ನ ಪ್ರಯಾಗ್ರಾಜ್ ಸ್ಟ್ರೀಟ್ಸ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಅಲ್ಲಿ ಬ್ರೆಡ್ ಪಕೋಡ ಅಂತೂ ನೆಕ್ಸ್ಟ್ ಲೆವೆಲ್ಲು, ತುಂಬ ಇಷ್ಟ ಆಯಿತು. ನಾವು ಹಾಗೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ಅರೈಲ್ ಘಾಟಿಗೆ. ಇಲ್ಲಿ ಆತ್ಮನ್ ಆನಂದಮ್ ಅಂತ ಯಾವುದೋ ಒಂದು ಸ್ಪಿರಿಚುವಲ್ ಸೆಂಟರ್ ಇತ್ತು. ನಾವು ನೋಡಿದ ತಕ್ಷಣ ಅದೇ ನಾಗಾ ಸಾಧುಗಳಿರೋ ಅಖಾಡ ಏನೋ ಅಂತ ಅಂದ್ಕೊಂಡ್ವಿ, ಬಟ್ ಅದಾಗಿರಲಿಲ್ಲ. ಅವ್ರಿಗೆ ಅಂತಲೇ ಸಪ್ರೇಟಾಗಿ ಅಖಾಡಗಳನ್ನು ಮಾಡಿದರು. ಅಲ್ಲಿ ಪಬ್ಲಿಕ್ ಯಾರಿಗೂ ಎಂಟ್ರಿ ಕೊಡ್ತಾ ಇರಲಿಲ್ಲ. ಸೊ ನೋಡಿ ನಾವಿವಾಗ ಎಂಟರ್ ಆಗ್ತಾ ಇದ್ದೀವಿ ಅರೈಲ್ ಘಾಟು. ನಾವು ರಾತ್ರಿ ಹೋದಾಗ ನಮಗೇನು ಕರೆಕ್ಟಾಗಿ ಕಾಣಿಸಿರಲಿಲ್ಲ. ಸೊ ಅದಕ್ಕೆ ನಾವು ಬೆಳಗ್ಗೆ ಇನ್ನೊಂದು ಸತಿ ಬಂದಿದ್ದೀವಿ. ನೋಡ್ಬೋದು ನೀವು, ತುಂಬ ಚೆನ್ನಾಗಿತ್ತು. ನಾವು ಆ್ಯಕ್ಚುಲಿ ತುಂಬ ಕರೆಕ್ಟ್ ಟೈಮಿಗೆ ಹೋಗಿದ್ದೀವಿ. ನಾವು ಪ್ರಯಾಗ್ರಾಜ್ ಎಂಟರ್ ಆಗುವಾಗಲೂ ಅಷ್ಟೇ ಏನು ಟ್ರಾಫಿಕ್ ಜಾಮ್ ಆಗಲಿ ಅಥವಾ ತುಂಬ ದೂರ ವೆಹಿಕಲ್ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಬರೋದಾಗಲಿ ಆ ಥರ ಎಲ್ಲ ಏನೂ ಆಗಲಿಲ್ಲ. ತುಂಬ ಆರಾಮಾಗಿ ಬಂದ್ವಿ. ತುಂಬ ಹತ್ತಿರದಲ್ಲೇ ಪಾರ್ಕಿಂಗು ಸಿಕ್ತು ನಮಗೆ. ನಾವು ಬಂದಿದ್ದು ಶಾಹಿ ಸ್ನಾನ ಆಗಿದ್ದು ಮಾರನೇ ದಿನ. ಸೊ ಹಾಗಾಗಿ ಜನ ಸ್ವಲ್ಪ ಕಡಿಮೆ ಇದ್ದರು, ನಮಗೆ ಒಳ್ಳೆಯದಾಯಿತು. ಇಲ್ಲಾಂದರೆ ಇಲ್ಲೆಲ್ಲ ತುಂಬ ರಶ್ ಇರ್ತಿದ್ರು, ಈ ಥರ ಎಲ್ಲ ಆರಾಮಾಗಿ ನೋಡೋಕ್ಕಾಗ್ತಾನೇ ಇರಲಿಲ್ಲ. ಸೊ ಅಲ್ಲಿಂದ ಬಂದು ಎಲ್ಲರೂ ಈ ರೀತಿ ನಾಮ ಇಡ್ಸ್ಕೊಂಡ್ವಿ ಹಣೆಗೆ. ಅದೇನೋ ಒಂಥರ ಮನಸ್ಸಿಗೆ ಸ್ಯಾಟಿಸ್ಫೈ ಆಗೋ ಥರ ಇತ್ತು. ಇವಾಗ ನಾವು ನದಿ ಹತ್ತಿರ ಬಂದಿದ್ದೀವಿ. ನಾವು ನೆನ್ನೆ ರಾತ್ರಿ ಬೋಟಲ್ಲಿ ಹೋಗಿರಲಿಲ್ಲ. ಸೊ ಬೆಳಿಗ್ಗೆ ಒಂದು ಸತಿ ಹೋಗಿ ಬರೋಣ ಅಂತ ಹೋದ್ವಿ. ಈ ಪಕ್ಷಿಗಳು ಹಾರಾಡೋದು ಮತ್ತು ನದಿ ವಿಶಾಲವಾಗಿ ಹರಿತಿರೋದು ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ನಾವೆಲ್ಲರೂ
ಬೋಟಲ್ಲಿ ಒಂದು ರೌಂಡ್ ಹೋಗಿ ಬಂದ್ವಿ. ಹಾಗೆಯೇ ಅವರು ಸ್ಟಾರ್ಟಿಂಗಲ್ಲಿ ನಾವು ಬೋಟ್ ಕೇಳಿದ್ವಿ, ಅವರು ಒಬ್ಬರಿಗೆ 2000 ಅಂತ ಹೇಳಿದ್ರು. ಅದು ತುಂಬ ಕಾಸ್ಟ್ಲಿ ಅಂತ ಅನಿಸ್ತು ನಮಗೆ. ಸೊ ಹಾಗೆ ಸ್ವಲ್ಪ ಮುಂದೆ ಹೋಗಿ ಕೇಳಿದ್ರೆ ಕಡಿಮೆಗೆ ಬರ್ಬೋದೇನೋ ಅಂತ ಮುಂದೆ ಹೋಗಿ ಕೇಳಿದ್ವಿ. ಅವರು ಸ್ವಲ್ಪ ಕಡಿಮೆಗೆ ಒಪ್ಕೊಂಡ್ರು. ಟೋಟಲ್ಲಾಗಿ 3500ಗೆ ಒಂದು ಬೋಟ್ ಹೈಯರ್ ಮಾಡಿದ್ವಿ ನಾವು. ಆ ಬೋಟಲ್ಲಿ ನಾವಷ್ಟೇ ಇದ್ದಿದ್ದು, ನಮ್ಮ ಫ್ಯಾಮಿಲಿ. ಅದು ತುಂಬ ಚೆನ್ನಾಗಿತ್ತು ಬೋಟಲ್ಲಿ ಹೋಗಿ ಬಂದಿದ್ದು ಎಕ್ಸ್ಪೀರಿಯನ್ಸು. ನಾವು ಇವಾಗ ಅಲ್ಲೆಲ್ಲ ನೋಡಿಕೊಂಡು ವಾಪಸ್ ಬರ್ತಿದ್ದೀವಿ. ನಮ್ಗೆ ಅಲ್ಲಿ ಆ್ಯಕ್ಚುಲಿ ನಾಗಾ ಸಾಧುಗಳನ್ನ ನೋಡಬೇಕು ಅಂತ ಆಸೆ ಇತ್ತು, ಬಟ್ ನಮ್ಗೆ ಅಲ್ಲಿ ಹೋದಾಗ ಯಾರೂ ಕಾಣಿಸಿಲ್ಲ. ಎಲ್ಲರೂ ಅವ್ರವ್ರ ಅಖಾಡಗಳಲ್ಲಿದ್ದರು. ಇದೇ ನೋಡಿ ಬಂದವರಿಗೆ ಟೆಂಟ್ಗಳು. ಎಲ್ಲರೂ ಯಾರು ಬೇಕಿದ್ದರೂ ಇಲ್ಲಿ ಸ್ಟೇ ಮಾಡ್ಬೋದು. ಇಲ್ಲಿ ಫ್ರೀ ಆಫ್ ಕಾಸ್ಟು, ದುಡ್ಡೇನಿರಲಿಲ್ಲ. ಎಷ್ಟೊಂದು ಟೆಂಟ್ಸ್ ಹಾಕಿದ್ದಾರೆ ನೋಡಿ, ಬಂದವರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಏನೋ ಗಿಡ ಮಾರ್ತಾಯಿದ್ರು. ಇದು ಇನಿಷಿಯಲ್ ಸ್ಟೇಜಲ್ಲಿ ಈ ಥರ ಡ್ರೈ ಆಗಿರುತ್ತೆ. ಅದನ್ನು ಒಂದಿನ ನೀರಲ್ಲಿ ಹಾಕಿಟ್ರೆ ಈ ಥರ ಗ್ರೀನಾಗಿ ಬೆಳೆಯುತ್ತೆ, ಅದು ಒಂದೇ ದಿನಕ್ಕೇ. ಅದಾದಮೇಲೆ ಅದನ್ನು ಮಣ್ಣಲ್ಲಿ ಹಾಕಿಟ್ರೆ ಅದು ದೊಡ್ಡ ಗಿಡ ಆಗುತ್ತಂತೆ. ಅದು ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅದಕ್ಕೆ. ಡಯಾಬಿಟಿಸ್ ಕಂಟ್ರೋಲ್ ಮಾಡುತ್ತೆ, BP ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಇದು ಎಲ್ಲದಕ್ಕೂ ತುಂಬ ಒಳ್ಳೆಯದಂತೆ ಆ ಗಿಡ. ಸೊ ಅದನ್ನು ತಗೊಂಡ್ವಿ ನಾವು. ಅದಾದಮೇಲೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ ಸ್ಟ್ರೀಟ್ಸಲ್ಲಿ. ಚೆನ್ನಾಗಿತ್ತು ನೋಡೋದಕ್ಕೆಲ್ಲ. ಒಂಥರ ಎಷ್ಟು ಫೆಸಿಲಿಟೀಸ್ ಇದೆ ಅಂದರೆ, ಅಷ್ಟು ಜನ ಇದ್ರೂ ತುಂಬ ಗಲೀಜು ಮಾಡಿರೋದು ಅಂತಾಗಲಿ ಏನೂ ಇರಲಿಲ್ಲ. ಆವಾಗವಾಗಲೇ ಕ್ಲೀನ್ ಮಾಡ್ತಿದ್ರು, ತುಂಬ ನೀಟಾಗಿತ್ತು ಎಲ್ಲವುದು. ಆಮೇಲೆ ನಾವು ತಿಂಡಿ ತಿನ್ನೋಕ್ಕೆ ಅಂತ ಬಂದ್ವಿ. ಅಲ್ಲಿ ಏನೂ ಸಿಗ್ತಿರಲಿಲ್ಲ ಕರೆಕ್ಟಾಗಿ. ನಮ್ಮೂರ ಥರ ಇಡ್ಲಿ ದೋಸೆ ಎಲ್ಲ ಇಲ್ಲವೇ ಇಲ್ಲ ಅಲ್ಲಿ. ಬರೀ ಪರೋಟ ಪೂರಿ ಅದೇ ತಿಂಡಿ ಅಲ್ಲಿ. ಸೊ ಸರಿ ಅಂತ ಹೋಗಿ ಇನ್ನೇನು ಮಾಡೋದು, ಮ್ಯಾಗಿ ಇತ್ತು, ಮ್ಯಾಗಿ ತೊಗೊಂಡ್ವಿ, ಪೂರಿ ತೊಗೊಂಡ್ವಿ, ಮತ್ತು ಲಸ್ಸಿ ಕುಡಿದು ತಿಂಡಿ ಮುಗಿಸಿದ್ವಿ. ಅಲ್ಲಿ ರೋಡಲ್ಲಿ ಹೋಗ್ತಾ ನಮಗೊಬ್ಬರು ನಾಗಾ ಸಾಧು ಕಾಣಿಸಿದ್ರು. ನೋಡಿ ತುಂಬ ಖುಷಿ ಆಯಿತು ನನಗೆ. ಆಮೇಲೆ ಹಾಗೆ ನಡ್ಕೊಂಡು ಬರ್ತಿದ್ವಿ. ಇಲ್ಲೊಂದು ಶಿವನ ದೇವಸ್ಥಾನ ಕಾಣಿಸ್ತು. ಇದೊಂದು ಎಕ್ಸಿಬಿಷನ್ ಥರ ಎಲ್ಲ ಕೋಟಿ ಲಿಂಗಗಳನ್ನು ಒಂದು ಕಡೆ ಮಾಡಿದ್ದಾರೆ. ಹಾಗೆ ಭಾರತದ ಎಲ್ಲ ಭಾಷೆಯಲ್ಲೂ ಓಂ ನಮಃ ಶಿವಾಯ ಅಂತ ಹಾಕಿದ್ದಾರೆ. ಚೆನ್ನಾಗಿತ್ತು. ಇದೇ ನೋಡಿ, ಎಲ್ಲ 12 ಜ್ಯೋತಿರ್ಲಿಂಗಗಳನ್ನು ಒಂದೇ ಕಡೆ ಮಾಡೆಲ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದ್ದು. ಬಟ್ ನಮಗಲ್ಲಿ ಒಳಗೆ ಹೋಗೋಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗೆ ಹೊರಗಡೆಯಿಂದನೇ ನೋಡ್ಕೊಂಡು ಹೊರಟ್ವಿ. ಇವಾಗ ನಾವು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ನಾವೇನು ಹೋಗ್ತಿದ್ದೀವಲ್ಲ ಈ ಬ್ರಿಡ್ಜು, ಇದ್ರ ಮೇಲ್ಗಡೆ ಟ್ರೈನ್ ಟ್ರ್ಯಾಕ್ ಇದೆ. ನಮ್ಮ ಸ್ಟೇಗೆ ಹೋದ್ವಿ. ಅದ್ರ ಪಕ್ಕ ಒಂದು ಪುಟಾಣಿ ಗಿಳಿಮರಿ ಇತ್ತು. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕ್ಯೂಟಾಗಿದೆ ಅದು. ನಮ್ಮಮ್ಮ ಮಾತಾಡಿಸ್ತಾ ಇದ್ದಾರೆ ಅದನ್ನು. ಇದು ನಮ್ಮ ಸ್ಟೇ ಪಕ್ಕ ಯಾರೋ ಸಾಕಿದ್ರು ಇದನ್ನು, ಅಜ್ಜಿ. ಅವರು ತುಂಬ ವರ್ಷದಿಂದ ಇಟ್ಕೊಂಡಿದ್ದಾರಂತೆ ಇದನ್ನು. ಎಷ್ಟು ಚೆನ್ನಾಗಿತ್ತು ನೋಡಿ. ಅದು ಮಾತಾಡ್ಸಿದ್ರೆ ರಿಯಾಕ್ಟ್ ಮಾಡ್ತಾಯಿತ್ತು. ಸೊ ಅದಕ್ಕೆ ಇರಿಟೇಟ್ ಆಯ್ತೇನೋ, ಆ ಕಡೆ ತಿರ್ಕೊಂಡ್ಬಿಡ್ತು. ಅಜ್ಜಿನ ಕೇಳ್ತಾ ಇದ್ದೀವಿ ನಾವು, ಎಷ್ಟು ವರ್ಷದಿಂದ ಸಾಕಿದ್ದೀರಾ ಅಂತ. ಅವ್ರು ಹೇಳ್ತಾ ಇದ್ದಾರೆ, ಕೇರ್ಫುಲ್ಲಾಗಿರಿ, ಅದು ಕುಕ್ಬಿಡುತ್ತೆ, ಅದು 55 ವರ್ಷ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಪ್ರಯಾಗ್ರಾಜಿಂದ ಹೊರಟಿದ್ದೀವಿ, ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಆ ಕಡೆ ಕಾಣಿಸ್ತಾ ಇದೆ ಅಲ್ವಾ, ಅದೆಲ್ಲ ಪ್ಯಾಂಟೋನ್ ಬ್ರಿಡ್ಜಸ್ಸು, ಫ್ಲೋಟಿಂಗ್ ಬ್ರಿಡ್ಜಸ್. ಸೊ ನೋಡ್ಕೊಂಡು ಬಂದ್ರಿ ಅಲ್ವಾ ಮಹಾಕುಂಭಮೇಳದಲ್ಲಿ ನಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು, ನಾವೆಲ್ಲೆಲ್ಲಿ ಹೋಗಿದ್ವಿ ಅಂತ. ಇದರಿಂದ ನಿಮಗೂ ಕೆಲವೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೋತೀನಿ. ಸೊ ನಾವು ಹೋಗಿದ್ದಿದ್ದು ಕಾರಲ್ಲಿ, ಎರ್ಟಿಗಾ ಕಾರಲ್ಲಿ ನಾವು ಹೋಗಿದ್ದಿದ್ದು. 2000 ಕಿಲೋಮೀಟರು. ನಾವು ನಮ್ಮೂರಿಂದ ಪ್ರಯಾಗ್ರಾಜ್ಗೆ 2000 ಕಿಲೋಮೀಟರ್ ಇತ್ತು. ಸೊ ನಾವು ಯಾವ ಊರುಗಳ ಮೇಲೆ ಹೋದ್ವಿ, ಅಲ್ಲಿ ನಮಗೆ ಏನೇನು ಎಕ್ಸ್ಪೀರಿಯನ್ಸ್ ಆಯಿತು ಅಂತ ನಾನು ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.